ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸೂಪರ್ ಟೇಸ್ಟಿಯಾದಂತಹ ರೋಡ್ ಸೈಡಲ್ಲಿ ಸಿಗೋವಂಥ ಗೋಲ್ಗುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೇಲೇ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಇದಕ್ಕೆ ನಾನು ಅರ್ಧ ಇಂಚು ಆಗೋಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಬಿಡಿಸ್ಬಿಟ್ಟು ತೊಗೊಂಡಿದ್ದೀನಿ. ಸಿಪ್ಪೆ ನೀಟಾಗಿ ಬಿಡಿಸ್ಬಿಟ್ಟು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ, ಏಕೆಂದರೆ ಮತ್ತೆ ಎಕ್ಸ್ಟ್ರಾ ಕೂಡ ಚಿಲ್ಲಿ ಪೌಡ್ರೆಲ್ಲ ಸೇರಿಸ್ಕೊಳ್ತೀವಿ. ನೋಡಿ, ನಾನು ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ನೋಡಿ ತೊಗೊಳ್ಳಿ. ಅರ್ಧ ಹೋಳು ನಿಂಬೆಹಣ್ಣ ಹಿಂಡಬೇಕು. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಏನು ನೀರು ಹಾಕ್ಬಿಟ್ಟು ರುಬ್ಬಬೇಡಿ. ಈ ನಿಂಬೆಹಣ್ಣಿನ ರಸ ಇರುತ್ತಲ್ಲ ಅಷ್ಟೇ ಸಾಕು. ಇದನ್ನು ನೀಟಾಗಿ ಸಾಫ್ಟಾಗಿ ರುಬ್ಕೊಂಬನ್ನಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಬಬೇಕು. ಇಷ್ಟು ಮಸಾಲ ಸಾಕು. ನಾನು 4-5 ಜನಕ್ಕೆ ಆಗೋಷ್ಟು ತೋರಿಸ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಜನಕ್ಕೆ ಬೇಕಂದರೆ ಸ್ವಲ್ಪ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಇದು 4-5 ಜನ ಆರಾಮಾಗಿ ತಿನ್ಬೋದು. ನೋಡಿ, ಮಸಾಲ ರೆಡಿ. ಒಂದು ಪಾತ್ರೆಗೆ ರುಬ್ಬಿರೋಂತಹ ಮಸಾಲಾನ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಪೌಡರ್ಸ್ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ, 1 ಟೇಬಲ್ ಸ್ಪೂನ್ ಜೀರಿಗೆ ಪೌಡ್ರು, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು. ನಾನು ಜೀರಿಗೆನ ನಾನೇ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ರುಬ್ಕೊಂಡು ತೊಗೊಂಡಿದ್ದೀನಿ. ಅದೇ ಥರ ತೊಗೊಳ್ಳಿ, ತುಂಬ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಿಮ್ಮ ಹತ್ರ ಜೀರಿಗೆ ಪೌಡರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನು ಚಾಟ್ ಮಸಾಲನ ಎವರೆಸ್ಟ್ ತೊಗೊಂಡಿದ್ದೀನಿ. ನೀವು ಯಾವ ಕಂಪ್ನಿದು ಬೇಕಾದರೂ ತೊಗೊಳ್ಳಿ. ಇದಿಷ್ಟು ಮಸಾಲ ಪೌಡರ್ನ ಅದಕ್ಕೆ ಹಾಕ್ಬಿಟ್ಟು, ಹುಣಸೆ ಹಣ್ಣು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಾವು ಹುಣಸೆ ಹಣ್ಣು ಬಂದುಬಿಟ್ಟು ನಾನು ಒಂದು ನಿಂಬೆಹಣ್ಣಿನ ಗಾತ್ರದಂತಹ ಮೀಡಿಯಮ್ ನಿಂಬೆಹಣ್ಣಿನ ಗಾತ್ರದಂಥ ಹುಣಸೆ ಹಣ್ಣನ್ನ ನೆನೆಸ್ಬಿಟ್ಟು ರಸ ತೆಗ್ದಿರೋದು. ಒಂದು ಮೀಡಿಯಮ್ ಗ್ಲಾಸ್ ತುಂಬ ಆಗಿದೆ ಇದು. ಇಷ್ಟು ನಿಂಬೆಹಣ್ಣು ತೊಗೊಳ್ಳಿ. ಹುಳಿ ಇರಬೇಕು. ಸೊ ಹುಳಿ ಖಾರ ಎಲ್ಲ ಇದ್ರೇ ತುಂಬ ಟೇಸ್ಟಾಗಿ ಚೆನ್ನಾಗಿ ನಾಲಿಗೆಗೆ ರುಚಿ ಬರುತ್ತೆ. ಸೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಸ್ವಲ್ಪ ಹಾಕಬೇಕು. ಇದು ಖಾರ ಎಲ್ಲ ನೋಡಿಕೊಂಡು ಸ್ವಲ್ಪ ಹುಳಿ ಕಡಿಮೆ ಅನಿಸಿದರೆ ನೆಕ್ಸ್ಟ್ ಸ್ವಲ್ಪ ನಿಂಬೆಹಣ್ಣು ಕೂಡ ಹಿಂಡಿ, ಒಂದು ಅರ್ಧ ಹೋಳು ನಿಂಬೆಹಣ್ಣು ಎಕ್ಸ್ಟ್ರಾ ಇದ್ದಿದ್ದು ಅದನ್ನು ಕೂಡ ನಾನು ಹಿಂಡಿದೆ. ಇವಾಗ ಉಪ್ಪು, ಖಾರ, ಹುಳಿ ಎಲ್ಲ ಇದರಲ್ಲೇ ನೋಡಿಕೊಂಡು ನಿಮಗೇನಾದರೂ ಎಕ್ಸ್ಟ್ರಾ ಹಾಕ್ಕೋಬೇಕು ಅಂತ ಅನಿಸಿದರೆ ಇವಾಗಲೇ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಆಚೆಗಡೆ ಹೋಗಿ ತಿನ್ನುವಾಗ ನಮಗೆ ಅವ್ರು ಕೊಡೋ ಒಂದು 4-5 ಗೋಲ್ಗುಪ್ಪ ನಮಗೆ ಅಷ್ಟು ತೃಪ್ತಿ ಅನಿಸಲ್ಲ. ಸೊ ಮನೇಲೇ ಮಾಡ್ಕೊಂಡು ತಿನ್ನಿ, ಎಷ್ಟು ಬೇಕಾದರೂ ತಿನ್ಬೋದು. ಯಾಕೆಂದರೆ ನಾವಿದು ಡೈಲಿ ತಿನ್ನಲ್ಲ, ಯಾವಾಗಾದರೂ ಒನ್ ಟೈಮ್ ತಿನ್ನೋದಲ್ವ. ಸೊ ತೃಪ್ತಿಯಾಗಿ ಮನೇಲೇ ಮಾಡಿರೋದ್ರಿಂದ ಸೊ ನಮಗೆ ಏನು ಎಕ್ಸ್ಟ್ರಾ ನಾವೇನು ಪೌಡರ್ ಏನು ಯೂಸ್ ಮಾಡಿರಲ್ಲ. ಮನೇಲೇ ಟೇಸ್ಟಿಂಗ್ ಪೌಡ್ರ್ ಆ ಥರ ಎಲ್ಲ. ಸೊ ತುಂಬ ಆರೋಗ್ಯ ಕೂಡ ಏನು ಅಷ್ಟು ಇದಾಗಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಒಂದೊಂದು ಟೈಮ್ ತಿನ್ಬಿಡಿ ರೇರಾಗಿ. ಸ್ವಲ್ಪ ರುಚಿಗೆ ಉಪ್ಪು ನೋಡಿಕೊಂಡು ಎಕ್ಸ್ಟ್ರಾ ಬೆರೆಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನಾವೇ ಮಾಡಿರೋದ್ರಿಂದ ತುಂಬ ತೃಪ್ತಿಯಾಗಿ ಎಷ್ಟು ಬೇಕಷ್ಟು ತಿನ್ಕೋಬೋದು. ಪಾನಿ ರೆಡಿ ಆಯಿತು. ಇದಕ್ಕೆ ಗೋಲ್ಗುಪ್ಪಗೆ ಮಸಾಲ ಬಂದುಬಿಟ್ಟು ನಾನು ಒಂದು 4-5 ಆಲೂಗಡ್ಡೆ ತೊಗೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಅದೇ ರೀತಿ ಕಡಲೆಕಾಳನ್ನ ನೆನೆಸ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ. ಇದು ರೋಡ್ ಸೈಡ್ ಗೋಲ್ಗುಪ್ಪ ಮಾಡೋದ್ರಿಂದ ಇದಕ್ಕೆ ಕಡಲೆಕಾಳೇ ತೊಗೊಳ್ಳಿ, ಟೇಸ್ಟಾಗಿರುತ್ತೆ. ಬಟಾಣಿನೂ ತೊಗೋಬೋದು, ಬಟ್ ಕಡಲೆಕಾಳು ಇನ್ನೂ ಟೇಸ್ಟ್ ಕೊಡುತ್ತೆ. ಕಡಲೆಕಾಳು ಮತ್ತು ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ, ಚಿಕ್ಕದಾಗಿ ಕಟ್ ಮಾಡಿರೋಂತಹ ಈರುಳ್ಳಿನ ಕೂಡ ಸೇರಿಸ್ಕೊಳ್ಳಿ. ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ, ದಪ್ಪ ಕಟ್ ಮಾಡಬೇಡಿ. ನೋಡಿ, ಇದಕ್ಕೆ ಮಸಾಲ ಪೌಡರ್ಸ್ನ ಹಾಕ್ಕೋಬೇಕು. ಒಂದು 1/4 ಟೀ ಸ್ಪೂನಷ್ಟು, ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ತೊಗೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ 1 ಟೇಬಲ್ ಸ್ಪೂನೇ ತೊಗೊಳ್ಳಿ. 1 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ಒಂದು 3/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ನೀಟಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲ, ಈರುಳ್ಳಿ ಎಲ್ಲದಕ್ಕೂ ಸೇರ್ಕೊಳ್ಳೋ ರೀತಿ ಚೆನ್ನಾಗಿ ನೀವು ಕೈಯಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಳಿ, ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ. ಒಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ಎಲ್ಲದಕ್ಕೂ ಎಲ್ಲ ಸೇರ್ಕೋಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಮಾಡಿದರೆ ಗೋಲ್ಗುಪ್ಪ ಮಸಾಲ ಕೂಡ ರೆಡಿ ಆಗುತ್ತೆ. ಪಾನಿ ಕೂಡ ರೆಡಿ ಆಯಿತು. ಸೊ ಇದಕ್ಕೆ ಗೋಲ್ಗುಪ್ಪ ಕೂಡ ಮಸಾಲ ಕೂಡ ರೆಡಿಯಾಗಿದೆ. ನಾನು ಪುರಿ ಬಂದ್ಬಿಟ್ಟು ನಾವು ರೆಡಿ ಕರಿಯೋವಂತಹ ಪುರಿ ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ಆ ಪುರಿನ ತಂದುಬಿಟ್ಟು ಫ್ರೈ ಮಾಡಿ ತೊಗೊಂಡಿದ್ದೀನಿ.
ಪುರಿ ಕೂಡ ನಾವೇ ಮಾಡ್ಕೋಬೋದು. ಸೊ ಟೈಮ್ ಇಲ್ಲ ಅನ್ನೋರು ಪ್ಯಾಕೆಟ್ ತೊಗೊಂಬಂದು ಕರ್ಕೊಂಡ್ರೆ ಅದು ಕೂಡ ಟೇಸ್ಟಿಯಾಗಿ ಚೆನ್ನಾಗೇ ಇರುತ್ತೆ. ನೋಡಿ, ಇದಕ್ಕೆ ಗೋಲ್ಗಪ್ಪ ಮಸಾಲ ಹಾಕ್ಬಿಟ್ಟು ಪಾನಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಮನೇಲೇ ಮಾಡಿರೋದ್ರಿಂದ ಅನ್ಲಿಮಿಟೆಡು, ಎಷ್ಟಾದರೂ ತಿನ್ಕೋಬೋದು. ಹಂಗಂತೇಳಿ ಯಾವಾಗಲೂ ತಿನ್ನಬಾರ್ದು. ಸೊ ಯಾವಾಗಾದರೂ ನಮಗೆ ತಿನ್ನಬೇಕು ಅನ್ನಿಸ್ದಾಗ ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಯಾವಾಗಾದರೂ ಅಷ್ಟೇ ಒಂದೊಂದು ಟೈಮ್ ತಿನ್ನಿ. ಒಂದು 15 ಡೇಸ್ಗೆ ಒಂದು ಟೈಮ್ ಆ ಥರ ತಿಂದರೆ ಏನೂ ತೊಂದರೆ ಇಲ್ಲ. ಮನೇಲಿ ಮಕ್ಕಳೆಲ್ಲ ತಿನ್ನಬೇಕು ಅಂದಾಗ ರೋಡ್ ಸೈಡ್ಗಿಂತ ನಾವು ಮನೇಲಿ ಮಾಡಿ ಕೊಡೋದೇ ಒಳ್ಳೆಯದು. ಸೊ ನಿಮ್ಗೆ ಇದು ಇಷ್ಟ ಆದರೆ ಈ ರೆಸಿಪಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.